ನಮ್ಮೆಲ್ಲರ ಆರಾಧ್ಯ ಹನುಮಂತನ ಶಕ್ತಿಯ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಹನುಮಂತ ಪಂಚಮುಖಿ ಆಂಜನೇಯನ ಅವತಾರ ಯಾಕೆ ತಾಳ್ತಾನೆ ಅಂತ ಗೊತ್ತಾ? ಹಾಗಾದ್ರೆ ಬನ್ನಿ ಈ ಅವತಾರದ ಹಿಂದೆ ಇರೋ ಕಥೆ ಏನು ಅಂತ ತಿಳ್ಕೊಂಡ್ ಬಂದ್ಬಿಡೋಣ. ಗುರು, ಈ ಹನುಮಂತನ ಹೆಸರು ಹೇಳಿದ್ರೆ ಸಾಕು ಭೂತ ಪ್ರೇತಗಳೆಲ್ಲ ಎದುರ್ಕೊಂಡು ಓಡೋಗ್ತವೆ. ಮತ್ತೆ ಇದೇ ಹನುಮಂತನಿಗೆ 5 ಮುಖಗಳು ಹೇಗೆ ಬಂದ್ವು? ಹನುಮಂತ ಪಂಚಮುಖಿ ಹನುಮ ಆಗಿದ್ದು ಹೇಗೆ ಅಂದ್ರೆ, ರಾವಣನ ತಮ್ಮ ಐರಾವಣ ಒಬ್ಬ ತಾಂತ್ರಿಕ ಆಗಿದ್ದ. ರಾಮಾಯಣದಲ್ಲಿ ರಾವಣನ ಯುದ್ಧ ನಡಿಬೇಕಾದ್ರೆ ಐರಾವಣ ತನ್ನ ವಾಮಾಚಾರದ ಪ್ರಯೋಗವನ್ನು ಮಾಡಿ ರಾಮ ಲಕ್ಷ್ಮಣನನ್ನ ಪಾತಾಳಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವ್ರ ಹಿಂದೆನೆ ಬಂದ ಹನುಮ ಈ ರಾಕ್ಷಸನ್ನ ಎಷ್ಟು ಒಡೆದು ಸಾಯಿಸಿದ್ರು ಮತ್ತೆ ಹುಟ್ಟಿ ಬರ್ತಾ ಇರ್ತಾನೆ. ಆಗ ಹನುಮಂತನಿಗೆ ಅರಿವಾಗುತ್ತೆ ಈ ರಾಕ್ಷಸ ಯಾವುದೋ ಮಾಯವನ್ನು ಮಾಡ್ತಾ ಇದ್ದಾನೆ ಅಂತ. ಐರಾವಣ 5 ದೀಪವನ್ನು ಉರಿಸಿ ಒಂದು ಪ್ರಯೋಗವನ್ನು ಮಾಡಿರ್ತಾನೆ. ಆ 5 ದೀಪಗಳನ್ನು ಒಂದೇ ಸಾರಿ ಆರಿಸಿದ್ರೆ ಮಾತ್ರ ಈ ಐರಾವಣನ ಸಂಹಾರ ಆಗುತ್ತೆ ಅಂತ ಹನುಮಂತನಿಗೆ ತಿಳಿಯುತ್ತೆ. ಆದ್ರೆ ಆ 5 ದೀಪಗಳನ್ನು ಒಂದೇ ಸಲ ಆರಿಸೋದಕ್ಕೆ ಹೇಗ್ ಸಾಧ್ಯ? ಹೀಗಿರ್ಬೇಕಾದ್ರೆ ಹನುಮಂತ ಈ ರೌದ್ರಾವತಾರವನ್ನ ತಾಳ್ತಾನೆ. ಅದೇ ಪಂಚಮುಖಿ ಆಂಜನೇಯ ಸ್ವಾಮಿಯ ಅವತಾರ. ಪಂಚಮುಖಿ ಹನುಮಂತನ ಅವತಾರದಿಂದ ಹನುಮಂತ ಈ 5 ದೀಪಗಳನ್ನು ಒಂದೇ ಸಾರಿ ಆರಿಸಿ ಐರಾವಣನನ್ನು ಸಂಹಾರ ಮಾಡ್ತಾನೆ. ಆಂಜನೇಯನ ಈ ರೂಪವನ್ನು ನೋಡಿ ಇಡೀ ತ್ರಿಲೋಕನೇ ನಡುಗುತ್ತೆ. ಇನ್ನು ಭೂತ ಪ್ರೇತಗಳೆಲ್ಲ ಯಾವ ಲೆಕ್ಕ. ಮಾಹಿತಿ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಕೊಡ್ಬಿಟ್ಟು ಹಾಗೆ ನಿಮ್ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ MJ.com ನ ಫಾಲೋ ಮಾಡ್ಕೊಂಬಿಡಿ.